ಯುಪಿಯ ಅಯೋಧ್ಯೆ ರಾಮ ಮಂದಿರಕ್ಕೆ ವರ್ಷದ ಸಂಭ್ರಮ. ರಾಮ ಮಂದಿರ ವಾರ್ಷಿಕೋತ್ಸವ ಸಾಮಾನ್ಯರು ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಲಿದೆ. ಯುಪಿಯ ಅಯೋಧ್ಯೆ ರಾಮ ಮಂದಿರಕ್ಕೆ ಈಗ ವರ್ಷದ ಸಂಭ್ರಮ. ಆ ವರ್ಷದ ಸಂಭ್ರಮಕ್ಕೆ ಸಾಕಷ್ಟು ಕಾರ್ಯಕ್ರಮಗಳೀಗ ಅಯೋಧ್ಯೆಯಲ್ಲಿ ನಡೀತಾ ಇರುವುದು. ಇಡೀ ಅಯೋಧ್ಯೆ ಸಿಂಗರಗೊಂಡಿದೆ. ರಾಮನ ವರ್ಷದ ಸಂಭ್ರಮಕ್ಕೆ ಇಡೀ ಅಯೋಧ್ಯೆ ಎಲ್ಲರೂ ಕೂಡ ಕೈಬೀಸಿ ಕರೀತಾ ಇರೋದು. ನೀವು ದೃಶ್ಯ ನೋಡ್ತಾ ಇದ್ದೀರಾ. ಅಲ್ಲಿನ ಅಯೋಧ್ಯೆ ಮಂದಿರದ ಅಲ್ಲಿನ ಒಂದಷ್ಟು ದೃಶ್ಯ ನೋಡ್ತಾ ಇದ್ದೀರಾ. ಸಾಕಷ್ಟು ಕಾರ್ಯಕ್ರಮಗಳು ಅಯೋಧ್ಯೆಯಲ್ಲಿ ನಡೀತಾ ಇದೆ. ಉದ್ಘಾಟನೆಗೊಂಡಂತ ವರ್ಷದೊಳಗೆ ಅಯೋಧ್ಯೆ ರಾಮ ಮಂದಿರ ದೇಶದ ನಂಬರ್ 1 ಪ್ರವಾಸಿ ತಾಣವಾಗಿ ಈಗ ಮಾರ್ಪಟ್ಟಿರುವಂಥದ್ದು. ಒಂಥರ ಭಕ್ತಾದಿಗಳ ನೆಚ್ಚಿನ ತಾಣವಾಗಿ ಈಗ ಅಯೋಧ್ಯೆ ಮಾರ್ಪಾಡಾಗಿದೆ. शुद्धोदक स्नानान्ते जुराचमनीयञ्जलं समर्पयामि। ಅಯೋಧ್ಯೆ ಮಂದಿರಕ್ಕೀಗ 1 ವರ್ಷದ ಸಂಭ್ರಮ. ಈ ಸಂಭ್ರಮಕ್ಕೆ ಈಗ ಅಯೋಧ್ಯೆ ಸಾಕ್ಷಿ ಆಗ್ತಾ ಇದೆ. ಒಂದು ರೀತಿ ಹೇಳೋದಾದ್ರೆ ದಕ್ಷಿಣಕ್ಕೆ ತಿರುಪತಿ ಆಗಿದೆಯೋ ಅದೇ ತರ ಉತ್ತರಕ್ಕೆ ಈಗ ಅಯೋಧ್ಯೆ ಆಗಿರುವಂಥದ್ದು. ಈ ಒಂದು ವರ್ಷದಲ್ಲಿ 47 ಕೋಟಿ ಜನರು ಭೇಟಿಯನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶಕ್ಕೆ. ಅದರಲ್ಲೂ ಅಯೋಧ್ಯೆಗೆ 13.3 ಕೋಟಿ ಜನರು ಅಯೋಧ್ಯೆಗೆ ಭೇಟಿ ಕೊಟ್ಟು ರಾಮಲಲ್ಲಾನ ದರ್ಶನ ಮಾಡಿರುವಂಥದ್ದು. ಇನ್ನು ಈ ಒಂದು ವರ್ಷದ ಸಂಭ್ರಮಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಈಗ ಅಯೋಧ್ಯೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಒಂದು ರೀತಿಯಾಗಿ ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಅಲ್ಲಿನ ಚಿತ್ರಣವೇ ಬದಲಾಗಿ ಹೋಗಿರುವಂಥದ್ದು. ಮೊದಲೇ ಸುತ್ತಮುತ್ತಲಿನ ಅಲ್ಲೇನಿದೆ ಊರಿರ್ಬೋದು, ಹಳ್ಳಿ ಇರ್ಬೋದು, ಎಲ್ಲದೂ ಕೂಡ ಕಂಪ್ಲೀಟ್ ಬದಲಾಗಿ ಹೋಗಿದೆ. ಒಂದು ರೀತಿ ರಾಮ ಮತ್ತೆ ಅಲ್ಲಿ ಬಂದು ಅಲ್ಲಿ ನೆಲೆ ನಿಂತು ಇಡೀ ಆ ಒಂದು ಕ್ಷೇತ್ರವನ್ನು ಬದಲಾಯಿಸಿದ್ದಾನೆ ಎಂದು ಕೂಡ ತಪ್ಪಾಗಲ್ಲ. ಅಯೋಧ್ಯೆ ಮಂದಿರಕ್ಕೆ ಈಗ ವರ್ಷದ ಸಂಭ್ರಮ. ಹಾಗಾಗಿ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇರೋದು. ಇವತ್ತಿನಿಂದ 3 ದಿನಗಳ ಕಾಲ ಅಯೋಧ್ಯೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅಯೋಧ್ಯೆ ಸಾಕ್ಷಿ ಆಗ್ತಾ ಇದೆ. ಒಟ್ಟು 5,000 ಜನ ಕೂತುಕೊಳ್ಳುವಂತಹ ಸಂಖ್ಯೆಯನ್ನು ಮಾಡಿರುವಂಥದ್ದು. 110 VIP ಹೀಗೆ ಇಂದಿನಿಂದ 13ನೇ ತಾರೀಕಿನವರೆಗೆ. चरित बहुत विधि की न चाहे कही कथा सुहाई मातु बुझाई जही प्रकार सुत प्रेम लहे माता पुनि बोली सोमति डोली तजहु ಇಂದಿನಿಂದ ಜನವರಿ ಅಂದ್ರೆ ಇಂದಿನಿಂದ 3 ದಿನಗಳ ಕಾಲ ಮೊದಲ ವಾರ್ಷಿಕೋತ್ಸವ ಆಚರಣೆ ನಡೀತಾ ಇರುತ್ತದೆ. ಅಂಗದ ಟೀಲಾ ಪ್ರದೇಶದಲ್ಲಿ